ದರ್ಶನ್ಗೆ ರಾಜಾತಿಥ್ಯ ಏನು ಸಿಕ್ತು ಪರಪ್ಪನ ಅಗ್ರಹಾರದಲ್ಲಿ. ಆ ಬಳಿಕ ಕೇಸ್ ಹೊರಬರ್ತಾ ಇದ್ದಂತೆ ಪೊಲೀಸರು ಅಲರ್ಟ್ ಆಗಿ ಪದೇ ಪದೇ ಜೈಲಿನ ಮೇಲೆ ಪೊಲೀಸರು ದಾಳಿ ಮಾಡ್ತಿದ್ದಾರೆ. ತಾವಾಗಿಯೇ ಮೊಬೈಲ್ ತಂದು ಕೊಡ್ತಾ ಇದ್ದಾರೆ. ಈಗ ಜೈಲಿನ ಕೈದಿಗಳು ಬೆಚ್ಚ ಬಿದ್ದಿದ್ದಾರೆ. ಅವರು ಪರಪ್ಪನ ಅಗ್ರಹಾರ ಜೈಲಲ್ಲಿ ಮತ್ತೆ ಮೊಬೈಲ್ಗಳ ಪತ್ತೆಯಾಗಿದೆ. ನಿನ್ನೆ ಸಂಜೆ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ 30 ಮೊಬೈಲ್ ಪತ್ತೆಯಾಯ್ತಾ. 8 ಮೊಬೈಲ್ ಮಾತ್ರ ಸಿಕ್ಕಿದೆ ಅಂತ ದೂರು ದಾಖಲಾಗಿದೆ. ಪದೇ ಪದೇ ರೇಡ್ ನಡೆಸ್ತಾ ಇದ್ದಾರೆ ಪೊಲೀಸರು. ಕೈದಿಗಳು ಬೆಚ್ಚ ಬಿದ್ದಿದ್ದಾರೆ. ಬರ್ತಿದ್ದಂತೆ ತಾವಾಗಿ ಮೊಬೈಲ್ ತಂದು ಕೊಡ್ತಿದ್ದಾರಂತೆ. 3 ದಿನದ ಹಿಂದೆ ಪೊಲೀಸರು ಜೈಲಿನ ಮೇಲೆ ರೇಡ್ ಮಾಡಿದ್ರು. ಆ ರೇಡ್ ವೇಳೆ 15 ಮೊಬೈಲ್ ಸೇರಿ ಹಲವು ವಸ್ತುಗಳು ಪತ್ತೆಯಾದ ಬಗ್ಗೆ ಮಾಹಿತಿ ಇದೆ. ಪದೇ ಪದೇ ರೇಡ್ ಆಗ್ತಾ ಇರೋದ್ರಿಂದ ರೌಡಿ ಶೀಟರ್ಗಳು ಬೆಚ್ಚ ಬಿದ್ದಿದ್ದಾರೆ. ಹೈ ಸೆಕ್ಯೂರಿಟಿ ಸೆಲ್ನಲ್ಲಿದ್ದ ಹಲವು ಪ್ರಕರಣದ ಆರೋಪಿಗಳು ಮೊಬೈಲ್ಗಳನ್ನು ಬಳಸ್ತಾ ಇದ್ರು ಕೈದಿಗಳು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನೇಕಲ್ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜು, ದರ್ಶನ್ ರಾಜಾತಿಥ್ಯದ ಪ್ರಕರಣ ಹೊರಬರ್ತಾ ಇದ್ದಂತೆ ಜೈಲಿನಲ್ಲಿ ಬಹಳ ಸ್ಟ್ರಿಕ್ಟ್ ಮಾಡಲಾಗ್ತಾ ಇದೆ ಅನ್ನೋ ಮಾಹಿತಿ. ಈ ಪದೇ ಪದೇ ಪೊಲೀಸರು ರೇಡ್ ಮಾಡ್ತಾ ಇರೋದ್ರಿಂದಾಗಿ ಏನೆಲ್ಲ ಲಭ್ಯ ಆಗ್ತಾ ಇದೆ ಅಂದ್ರೆ ಇನ್ನೂ ಮೊಬೈಲ್ಗಳ ಬಳಕೆ ಅಲ್ಲಿ ಅವ್ಯಾಹತವಾಗಿ ಆಗ್ತಾ ಇದೆ ಅನ್ನೋದು ಕೂಡ ಮತ್ತೊಂದು ಕಡೆ ಸ್ಪಷ್ಟ ಆಗ್ತಾ ಇದೆ. ನಿಯಂತ್ರಣಕ್ಕೆ ಸಿಗ್ತಾ ಇಲ್ವಾ? ಪರಪ್ಪನ ಅಗ್ರಹಾರ ಜೈಲಲ್ಲಿ ಏನಾಗ್ತಿದೆ? ಪ್ರತಿಮಾ, ಏನು ದರ್ಶನ್ಗೆ ರಾಜ್ಯಾತಿಥ್ಯ ಪ್ರಕರಣದ ನಂತರ ಒಂದೊಂದೇ ಕರ್ಮಕಾಂಡಗಳು ಪರಪ್ಪನ ಅಗ್ರಹಾರದ ಒಳಗಡೆ ನಡೀತಾ ಇರ್ತಕ್ಕಂಥ ಎಲ್ಲ ಅವ್ಯವಹಾರಗಳು, ಅಕ್ರಮಗಳು ಒಂದೊಂದಾಗಿ ಬಯಲಿಗೆ ಬರ್ತಾ ಇದೆ. ಪ್ರತಿನಿತ್ಯ ಅಂದ್ರೆ ಯಾವಾಗ ದರ್ಶನ್ ರಾಜ್ಯಾತಿಥ್ಯ ಪ್ರಕರಣದ ನಂತರ ಸಿಸಿಬಿ ಅವರು ಮತ್ತು ಪೊಲೀಸ್ನವರು ಒಮ್ಮೆಲೆ ಏನು ಇತ್ತೀಚೆಗೆ ಕಳೆದ 3 ದಿನಗಳ ಹಿಂದೆ ಓರ್ವ ವಿಚಾರಣಾಧೀನ ಕೈದಿ ಬಿಡುಗಡೆ ಆಗ್ತಾನೆ. ಅವನಿಗೆ ಮಾಸ್ಕ್ ಹಾಕ್ಸಿ ಇವರು ಕರ್ಕೊಂಡು ಹೋದಾಗ ಸುಮಾರು 15 ಮೊಬೈಲ್ಗಳು, ಅವೆಲ್ಲವೂ ಕೂಡ ಆಂಡ್ರಾಯ್ಡ್ ಮೊಬೈಲ್ಗಳು ಪತ್ತೆ ಅದು. ಇದು ಏನ ಮೋಸ್ಟ್ ನಟೋರಿಯಸ್ ಆಗಿರ್ತಕ್ಕಂಥ ವಿಲ್ಸನ್ ಗಾರ್ಡನ್ ನಾಗನ ಸೆಲ್ ಅಂದ್ರೆ ಅವನ ಬ್ಯಾರಕ್ ಸುತ್ತಮುತ್ತಲ ಇವೆಲ್ಲವೂ ಕೂಡ ದೊರೆತಿದ್ದು ವಿಶೇಷ. ಇದೇ ವಿಲ್ಸನ್ ಗಾರ್ಡನ್ ನಾಗ ದರ್ಶನ್ಗೆ ಇನ್ನು ರಾಜಾತಿಥ್ಯ ಎಲ್ಲವನ್ನು ಕೂಡ ಏರ್ಪಾಡು ಮಾಡಿದ್ದು. ಈಗ ಅವನ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಬ್ಯಾರಕ್ಗಳಲ್ಲಿ ಸಿಕ್ಕಿದ್ದು ಅದು ಹೊರತುಪಡಿಸಿದ ನಂತರ ಈಗ ಮತ್ತೆ 30 ಮೊಬೈಲ್ಗಳು ಸಿಕ್ಕಿದೆ ಎನ್ನುವಂತಹ ಬಲ್ಲ ಮೂಲಗಳಿಂದ ಮಾಹಿತಿ ಬಂದಿದೆ. ಆದ್ರೆ ಏನು ಜೈಲಿನ ಅಧಿಕಾರಿಗಳಾಗಿರ್ತಕ್ಕಂಥ ಸೂಪರಿಂಟೆಂಡೆಂಟ್ ಆಗಿರ್ತಕ್ಕಂತಹ ಸುರೇಶ್ ಹಾಗೆ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಗಿರ್ತಕ್ಕಂಥ ಕರ್ಣರ್ ಅವರು ನಿನ್ನೆ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ದೂರನ್ನ ದಾಖಲಿಸ್ತಾರೆ. ನಮಗೆ 8 ಮೊಬೈಲ್ ಸಿಕ್ಕಿದೆ ಅಂತೇಳಿ. ಅದರಲ್ಲಿ 7 ಆಂಡ್ರಾಯ್ಡ್ ಮೊಬೈಲ್, 1 ಪ್ಯಾಡ್ ಮೊಬೈಲ್ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅಲ್ಲಿನ ಮೂಲಗಳು, ಅಲ್ಲಿನ ಏನು ಇತರೆ ಸಿಬ್ಬಂದಿ ಮತ್ತು ಅಲ್ಲಿನ ವಿಚಾರಣಾಧೀನ ಕೈದಿಗಳೆಲ್ಲ ಹೇಳೋದು 30 ಮೊಬೈಲ್ಗಳು ಸಿಕ್ಕಿದೆ ಅಂತ ಹೇಳಿ. ಅಂದ್ರೆ ಇಲ್ಲಿ ಅಧಿಕಾರಿಗಳು ಯಾರನ್ನ ಉಳಿಸೋದಕ್ಕೆ ಹೋಗ್ತಾ ಇದ್ದಾರೆ, ಯಾಕೆ ಈ ಒಂದು ಅಂಶವನ್ನ ಮರೆಮಾಚ್ತಾ ಇದ್ದಾರೆ? ಒಂದು ಕಡೆ ನಮಗೆ ಬಲ್ಲ ಮಾಹಿತಿಗಳು ಅಂದ್ರೆ ಏನು ಎಕ್ಸಾಕ್ಟ್ ಫಿಗರ್ಸ್ ಗೊತ್ತಾಗ್ತಾ ಇದೆ 30 ಮೊಬೈಲ್ ಅಂತ. ಅಂದ್ರೆ ಡಿಕ್ಲರೇಷನ್ ಅನ್ನ 8 ಮೊಬೈಲ್ ಅಂತ ಯಾಕೆ ಮಾಡಿದ್ರು? ಇದು ಏನು ಇನ್ನಷ್ಟು ಅಕ್ರಮಗಳು ಇದೆಯಾ ಅಂತ. ಇದು ಅಷ್ಟೇ ಅಲ್ಲ, ಇನ್ನು 100 ಮೊಬೈಲ್ಗಳು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಒಳಗಡೆ ಇದಾವೆ. ಅವೆಲ್ಲವೂ ಕೂಡ ಶಬ್ದ ಮಾಡ್ತಾ ಇದಾವೆ. ಅಂದ್ರೆ ಇನ್ನೆಷ್ಟು ಅಕ್ರಮಗಳು ನಡೀತಾ ಇದೆ, ಅವ್ಯಾಹತವಾಗಿ ಏನೆಲ್ಲ ಮೊಬೈಲ್ಗಳ ಬಳಸ್ತಾ ಇದ್ದಾರೆ, ಇನ್ನು ಏನೆಲ್ಲ ಎಲ್ಲವೂ ಕೂಡ ಬೆಂಗಳೂರಿನ ಅಂಡರ್ ವರ್ಲ್ಡ್ ಆಕ್ಟಿವ್ ಆಗಿರ್ತಕ್ಕಂಥ ಪರಪ್ಪನ ಅಗ್ರಹಾರ ಏನು ಕೇಂದ್ರ ಕಾರಾಗೃಹದಿಂದ ಎಲ್ಲವನ್ನೂ ಕೂಡ ರಿಮೋಟ್ ಕಂಟ್ರೋಲ್ ರೀತಿ ಅಲ್ಲಿಂದ ನಿಯಂತ್ರಿಸ್ತಾರೆ. ಏನು ಬೆಂಗಳೂರಿನಲ್ಲಿ ಆಗುವಂತ ಎಲ್ಲ ಅಪರಾಧ ಪ್ರಕರಣಗಳು ಮತ್ತೆ ಪಾತಕ ಲೋಕವೆಲ್ಲೂ ಕೂಡ ಇಲ್ಲಿಂದಾನೇ ನಡೆಯುತ್ತೆ ಅನ್ನುವಂಥದ್ದು. ಹಾಗೇನೆ ಈಗ ಇಲ್ಲಿ ಏನು ದುಡ್ಡು ಕೊಟ್ರೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಏನೆಲ್ಲ ಸಿಗುತ್ತೆ ಅನ್ನೋದಕ್ಕೆ ಇದು ಆಲ್ ಎಕ್ಸಾಂಪಲ್ಸ್. ಇನ್ನು ಇಲ್ಲಿ ಏನು ಸೂಪರಿಂಟೆಂಡೆಂಟ್ ಆಗಿರ್ತಕ್ಕಂಥ ಸುರೇಶ್ ಹಾಗೆ ಕರ್ಣಾರ್ ಅವರು ಯಾಕೆ ನಿನ್ನೆ ದೂರನ್ನ 8 ಮೊಬೈಲ್ ಅಂತೇಳಿ ದಾಖಲಿಸಿದ್ದಾರೆ. ಸುಮಾರು 30 ಮೊಬೈಲ್ ಸಿಕ್ಕಿದಾಗ ಇನ್ನು 22 ಮೊಬೈಲ್ ಏನಾಯ್ತು? ಇನ್ನಷ್ಟು ಮೊಬೈಲ್ಗಳಿದಾವೆ. ಇವೆಲ್ಲವನ್ನು ಕೂಡ ಹುಡುಕಿ ತೆಗಿಬೇಕಾಗಿದೆ. ಆಗಷ್ಟೇ ಸ್ವಚ್ಛ ಆಗತ್ತೆ. ಇಲ್ಲ ಅಂದ್ರೆ ಪರಪ್ಪನ ಅಗ್ರಹಾರದಲ್ಲಿ ಇನ್ನಷ್ಟು ಕರ್ಮಕಾಂಡಗಳು ಮುಂದುವರಿಯುತ್ತೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಪ್ರತಿಮಾ, ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.